ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಗಿಯ ಶ್ರೀಮತಿ ಜಾನಕಿಬಾಯಿ ರಾಜಪೂತ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಇತ್ತೀಚೆಗೆ ಪಾಲಕ ಪೋಷಕರ ಸಭೆ ಹಾಗೂ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಗ್ರಾಮ ಭಾರತಿ ಶಿಕ್ಷಣ ಸಮಿತಿಯ ಆಡಳಿತ ಕೊಪ್ಪಪಟ್ಟ ಶ್ರೀಮತಿ ಜಾನಕಿಬಾಯಿ ರಾಜಪೂತ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಮುಖ ದಾನಿಗಳಾದ ಐಎಸ್ ಪೂಜಾರ ಅವರು ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಿಸಿ ಶುಭ ಹಾರೈಸಿದರು. ಈ ಸಮವಸ್ತ್ರ ದಾನಿಗಳಾದಂಥ ನಮ್ಮ ಆತ್ಮೀಯರಾದ ಈರಣ್ಣ ಪೂಜಾರ್ ಅವರು ಇವತ್ತು ಆಗಮಿದ್ದಾರೆ. ಅವರು ಕೂಡ ಒಂದು ಜ್ಞಾನಗಂಗೋತ್ರಿ ಅಂತಕ್ಕಂಥ ಒಂದು ಬೃಹತ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಅವರು ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಿದ್ದಾರೆ. ನಮ್ಮದು ಇದು 1ರಿಂದ LKGಯಿಂದ 7ನೇವರೆಗೆ ನಮ್ಮದು ಅನುದಾನಿತ ಶಾಲೆ ಇದು. 1ರಿಂದ 7 ಅನುದಾನಿತ ಶಾಲೆ. ಅಲ್ಲೇ 8, 9, 10 ನಮ್ಮ ಕನ್ನಡ ಅನುದಾನಿತ ಶಾಲೆ. ನನಗೂ 1ರಿಂದ 10ನೇ ನಾವು ನಾನೇಡಿದ್ದೆ. ಅನುದಾನ ರಹಿತ ಶಾಲೆಗಳು ನಮಗೂ ಅದವು. ಅನುದಾನ ರಹಿತ ಶಾಲೆ ನಡೆಸೋದು ಎಷ್ಟು ಕಷ್ಟ ಐತಿ ಅನ್ನೋದು ನಮಗೂ ಗೊತ್ತೈತೆ, ಎಲ್ಲರಿಗೂ ಇದೆ, ನಮ್ಮ ಹಿರಿಯರಿಗೆ. ಅಂಥದ್ರಲ್ಲಿ 1 to 12 ಅನುದಾನ ರಹಿತವಾಗಿ ಅವರು ಶಾಲೆಯನ್ನು ನಡೆಸಿ ಅಲ್ಲಿ ಭಾಳ ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಉತ್ತಮವಾದಂಥ ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅವರ ಎಲ್ಲರಿಗೂ ಇರೋದಿಲ್ಲ, ಎಲ್ಲರ ಹತ್ರ ಸಂಪತ್ತಿರ್ಬೋದು, ಶ್ರೀಮಂತರು ಅವ್ರಿಗಿಂತ ಭಾಳ ಶ್ರೀಮಂತರು ಈ ದೇಶದೊಳಗೆ ಭಾಳ ಇರ್ಬೋದು. ಆದರೆ ಆ ಶ್ರೀಮಂತರು ಇದ್ದವ್ರಿಗೆ ಕೊಡೋ ಗುಣ ಇರ್ಬೇಕಲ್ಲ, ದಾನ ಮಾಡುವಂಥ ಒಂದು ಬುದ್ಧಿ ಇರ್ಬೇಕಲ್ಲ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಸಮಾನತೆಯ ಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಪೂಜಾರವರು ಮಾಡಿದ ಈ ಕೊಡುಗೆಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಕೃತಜ್ಞತೆ ಸಲ್ಲಿಸಿದರು. ಸಭೆಯಲ್ಲಿ ಮಗುವಿನ ಸರ್ವಾಂಗೀಣ ಬೆಳವಣಿಗೆ, ಶಾಲೆ ಮತ್ತು ಪೋಷಕರ ಪಾತ್ರದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಮುಂಬರುವ ದಿನಗಳಲ್ಲಿ ಶಾಲೆಯ ಮೂಲಸೌಕರ್ಯ ವೃದ್ಧಿ, ಶೈಕ್ಷಣಿಕ ಪ್ರಗತಿ ಮತ್ತು ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸುವ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ಸುದೀರ್ಘ ಸಮಾಲೋಚನೆ ನಡೆಸಿದರು. ವರದಿ ಗಾಳಪ್ಪ H. ಹರಿಜನ್, ಗದಗ. ಆ ಶಿಕ್ಷಕರಿಗೆ ಪೂರಕವಾಗಿ ಪಾಲಕರು ನೀವು ಮನೆಯಲ್ಲಿ ಅಷ್ಟೇ ಶಿಸ್ತನ್ನು ಇಟ್ಟಿರಬೇಕು. ಇಲ್ಲಿ ಶಿಕ್ಷಕರ ಹತ್ರ ಎಷ್ಟೊತ್ತಿರ್ತಾರೆ, ಮನೆಯಲ್ಲಿ ಬಹಳ ಇಂದಿನ ಪಾಲಕರ ಸಭೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಶಾಲೆಯ ಪ್ರಗತಿ, ಪಾಲಕರ ಪಾತ್ರ ಮತ್ತು ಸಹಕಾರ ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಶಾಲೆ ಮತ್ತು ನೀವು ಜೊತೆಯಾಗಿ ಸಾಗಬೇಕಿದೆ. ಇಂದಿನ ಸಭೆಯ ವಿಶೇಷ ಕಾರಣಕ್ಕಾಗಿ ಅತ್ಯಂತ ಸಂತೋಷ ತಂದಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಯೂನಿಫಾರ್ಮ್ ವಿತರಿಸುವ ಶುಭ ಸಂದರ್ಭಗಳು ಎಂದಾಗಿದೆ. ಸಮವಸ್ತ್ರದ ಮಹತ್ವ ಮತ್ತು ಉದ್ದೇಶ ಸಮಾನತೆಯ ಸಂಕೇತ. ಸಮವಸ್ತ್ರ ಎಂದರೆ ಎಲ್ಲರೂ ಒಂದೇ ಎಂಬ ಭಾವನೆ. ಶ್ರೀಮಂತ ಬಡವ ಜಾತಿ ಮತ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲ ಮಕ್ಕಳು ಶಾಲೆಯ ಆವರಣದಲ್ಲಿ ಸಮಾನರು ಎಂಬ ಇದು ಬಿಂಬಿಸುತ್ತದೆ. ಶಿಸ್ತು ಮತ್ತು ಏಕಾಗ್ರತೆ, ಒಂದೇ ರೀತಿಯ ಒಳಿತು, ಮಕ್ಕಳ ಉತ್ತಮ ಶಿಸ್ತು, ಜವಾಬ್ದಾರಿ ಮತ್ತು ಶಾಲೆಗೆ ಸೇರಿದವರೆಂಬ ಹೆಮ್ಮೆಯ ಭಾವನೆಯಿಂದ ಮೂಡಿಸುತ್ತದೆ. ಇದು ಅವರ ಗಮನವನ್ನು ಮತ್ತು ಕೇವಲ ಶಿಕ್ಷಣದ ಕಡೆಗೆ ಹರಿಸುವ ಸಹಾಯ ಮಾಡುತ್ತದೆ. ಶಿಕ್ಷಣ ಎಲ್ಲರಿಗೂ ಸಿಗಬೇಕು.